ಸೊ ದೇಶಕ್ಕಾಗಿ ಧರ್ಮಕ್ಕಾಗಿ ಈ ದೇಶೀಯವಾದಂಥ ಮೌಲ್ಯಗಳಿಗಾಗಿ ವರ್ಕ್ ಮಾಡ್ತಾ ಇದೆ ರಿಪಬ್ಲಿಕ್ ಚಾನಲು. ಮತ್ತು ಲೈವ್ ಪ್ರೋಗ್ರಾಮ್ ಇಸ್ ಆಲ್ವೇಸ್ ಗುಡ್. ಅದು ನಾನು ಹೇಳ್ದಂಗೆ ಪ್ರಾಮಾಣಿಕತೆ ಇರುತ್ತೆ. ಆ್ಯಂಡ್ ಬಹಳ ಖುಷಿ ಆಯಿತು, ಜನ ನೋಡ್ತಾ ಇದ್ದಾರೆ ಮತ್ತು ಹೆಸರು ತುಂಬ ಇಷ್ಟ ಆಯಿತು, ಕನಸಿನ ಕರ್ನಾಟಕ ಅಂತ. ಸೊ ರಾಮರಾಜ್ಯದಂತೆ ಭಾರತ ಆಗಬೇಕು, ಕರ್ನಾಟಕ ಆಗಬೇಕು ಅಂತ ನಾವು ಹೇಳ್ತೀವಲ್ವ. ರಾಮರಾಜ್ಯ ಅಂದರೆ ಬರೀ ಒಬ್ಬ ವ್ಯಕ್ತಿ, ರಾಮ ಅನ್ನೋ ವ್ಯಕ್ತಿ ಆಳಿದ ರಾಜ್ಯ ಅಂತಲ್ಲ. ರಾಮರಾಜ್ಯದಲ್ಲಿ ಕಳ್ಳತನ ಇರಲ್ಲ, ಸುಳ್ಳಿರಲ್ಲ, ಮೋಸ ಇರಲ್ಲ, ಅನ್ಯಾಯ ಇರಲ್ಲ, ಕಪಟ ಇರಲ್ಲ, ಸಮೃದ್ಧಿ ಇರುತ್ತೆ, ಸಂತೋಷ ಇರುತ್ತೆ, ಸಮಾನತೆ ಇರುತ್ತೆ. ಅಂಥ ಒಂದು ಭವ್ಯ ಕನಸನ್ನು ನಾವು ಇಟ್ಕೊಳ್ಳೋಣ. ನಮ್ಮ ರಾಜ್ಯವು ನಮ್ಮ ದೇಶವು ಹಾಗಾಗಲಿ ಅಂತ ನಾವು ಅದಕ್ಕಾಗಿ ಶ್ರಮಿಸೋಣ. ರಾಮ ನಮ್ಗೆ ಆಶೀರ್ವಾದ ಮಾಡಲಿ. ನಿಮ್ಮ ಪ್ರಕಾರ ಕನಸಿನ ಕರ್ನಾಟಕ ಅಂದರೆ ಹೇಗಿರಬೇಕು ಅಂತ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ನನ್ನ ಕನಸು ಅನ್ನೋಕ್ಕಿಂತ ನಮ್ಮ ಇಡೀ ಭಾರತದ ಮಿಡಿತವನ್ನೇ ಹೇಳ್ತೀನಿ. ನಾನೀಗ ಹೇಳಿದ್ನಲ್ಲ ರಾಮರಾಜ್ಯ, ಅಲ್ಲಿ ಕಳ್ಳತನ ಇರಬಾರ್ದು. ಮೊದಲನೇದಾಗಿ ಯಾರು ನಾಯಕರು ಇರ್ತಾರೋ ಮೇಲೆ ಅವರು ಸರಿಯಾಗಿರಬೇಕು. ಯಥಾ ರಾಜ ತಥಾ ಪ್ರಜಾ, ಅಲ್ಲೇ ಕಳ್ಳತನ ಆಗ್ತಾ ಇದ್ದರೆ ಆ ಕಳ್ಳತನ ಮುಚ್ಚಾಕೋದಕ್ಕೂ ಮಾಡ್ಕೊಳ್ತಾ ಇರ್ತಾರೆ, ಅದು ಸರಿ ಇಲ್ಲ. ಅಂಥ ನಾಯಕರಿಂದ ನಾವು ದೇಶವನ್ನು ರಾಜ್ಯವನ್ನು ಕಟ್ಟೋಕ್ಕಾಗೋದಿಲ್ಲ. ಈ ಅಪೀಸ್ಮೆಂಟ್, ತುಷ್ಟೀಕರಣದ ಒಂದು ಪಾಲಿಟಿಕ್ಸ್, ಅದು ತುಂಬ ನೀಚವಾದದ್ದು, ಪಾಪ ಅಂತಲೇ ಹೇಳ್ತೀನಿ. ಅದರ ಬದಲು ಈ ನಾಡಿನ, ನಮ್ಮ ಕರ್ನಾಟಕದ ಕನ್ನಡ ಭಾಷೆಯನ್ನು ಚೆನ್ನಾಗಿ ಬೆಳೆಸಬೇಕು. ಕನ್ನಡಕ್ಕೆ ತಾಯಿಯಂತೆ ಪೋಷಣೆ ಕೊಟ್ಟಂತಹ ಸಂಸ್ಕೃತವನ್ನು ಬೆಳೆಸಬೇಕು. ದೇಶೀಯವಾದ ಕಲೆಗಳು, ದೇಶೀಯ ಸಂಗೀತ ಪದ್ಧತಿಗಳು, ಜಾನಪದೀಯವಾದ ಸಂಸ್ಕೃತಿ, ಕನ್ನಡದ ವೇಷಭೂಷೆಗಳು, ಕನ್ನಡದ ಭಾಷೆ, ಕನ್ನಡದ ಕಲಾಪಗಳು, ಕನ್ನಡದ ಹಬ್ಬ ಹರಿದಿನಗಳು, ಇವುಗಳು ಉಳಿಬೇಕು, ಬೆಳಿಬೇಕು. ಆಚೆಯಿಂದ ಆಕ್ರಮಣಕಾರರು ತನ್ನಂಥದ್ದೇ ಬೇಡ ನಮಗೆ, ಇಲ್ಲಿದು ಬೇಕು ನಮಗೆ. ಇಂಗ್ಲೀಷ್ ಹುಚ್ಚು, ಇನ್ಯಾವುದೋ ಒಂದು ಹುಚ್ಚು. ಅದಕ್ಕಿಂತ ದೇಶೀಯವಾದಂಥ ಕನ್ನಡತನವನ್ನು ಉಳಿಸಿ, ಬೆಳೆಸಿ, ಅರಳಿಸಿ, ಹೆಮ್ಮೆಯಿಂದ ಬಿಂಬಿಸಿ, ಏರ್ಪೋರ್ಟಲ್ಲಿ, ಬಸ್ ಸ್ಟಾಪಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಯಾವ ದೇಶಕ್ಕೆ ಹೋದ್ರೆ ಎಲ್ಲಿ ಹೋದರೂ ಮೊದಲು ನಮ್ಮ ಕನ್ನಡವನ್ನು ಮೆರೆಸಬೇಕು. ಆಮೇಲೆ ಅಗತ್ಯ ಇದ್ದರೆ ಫಂಕ್ಷನಲ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಬರಲಿ. ಈ ರೀತಿಯ ಒಂದು ಸ್ವಾಭಿಮಾನ ಸಂಪನ್ನತೆ ಯಾವತ್ತು ಕನ್ನಡಿಗರಲ್ಲಿ ಬರುತ್ತೋ ಆವತ್ತು ಭವ್ಯವಾದ ಕರ್ನಾಟಕ ನಿಜಕ್ಕೂ ನಿರ್ಮಾಣವಾಗುತ್ತೆ. ಈಗ ಒಂಥರ ಕಾಪಿ ಪೇಸ್ಟ್ ಮಾಡಲ್ಸ್ ಆಗಿದ್ದೀವ ಅನಿಸುತ್ತೆ. ಆಚೆಯಿಂದ ಆರೋಪಿತವಾದದ್ದೇ ಜಾಸ್ತಿ. ಮಾತಾಡುವಾಗಲೂ ಬರೀ ಇಂಗ್ಲೀಷ್ ಬರ್ತಾ ಇರ್ತದೆ ತುಂಬ ಜನಕ್ಕೆ. ಅದೆಲ್ಲ ಸ್ವಲ್ಪ ಸೆಟ್ರೇಟ್ ಆಗಬೇಕು, ಅದೆಲ್ಲ ಸರಿ ಹೋಗಬೇಕು. ಆವಾಗ ಕನ್ನಡ, ಕರ್ನಾಟಕ, ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ವೇಷಭೂಷ, ಬಿಂದಿಟ್ಟು ವೇದಾಂತ ಎಲ್ಲನೂ ಉಳಿಬೇಕು. ಆವಾಗ ಅದು ನನ್ನ ಕನಸಿನ, ನಮ್ಮ ಕನಸಿನ ಕರ್ನಾಟಕ. ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತೀಯ ಸಂಸ್ಕೃತಿಯ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಆ ಭಾರತದ ಅದ್ಭುತವಾದ ಹೃದಯದಂತೆ ಅದು ಅರಳಬೇಕು ಅನ್ನೋದು ನನ್ನ ಕನಸಿನ ಕರ್ನಾಟಕ. ಸೊ ದೇಶಕ್ಕಾಗಿ ಧರ್ಮಕ್ಕಾಗಿ ಈ ದೇಶೀಯವಾದಂಥ ಮೌಲ್ಯಗಳಿಗಾಗಿ ವರ್ಕ್ ಮಾಡ್ತಾ ಇದೆ ರಿಪಬ್ಲಿಕ್ ಚಾನಲು. ಮತ್ತು ಲೈವ್ ಪ್ರೋಗ್ರಾಮ್ ಇಸ್ ಆಲ್ವೇಸ್ ಗುಡ್. ಅದು ನಾನು ಹೇಳ್ದಂಗೆ ಪ್ರಾಮಾಣಿಕತೆ ಇರುತ್ತೆ. ಆ್ಯಂಡ್ ಬಹಳ ಖುಷಿ ಆಯಿತು, ಜನ ನೋಡ್ತಾ ಇದ್ದಾರೆ ಮತ್ತು ಹೆಸರು ತುಂಬ ಇಷ್ಟ ಆಯಿತು, ಕನಸಿನ ಕರ್ನಾಟಕ ಅಂತ. ಸೊ ರಾಮರಾಜ್ಯದಂತೆ ಭಾರತ ಆಗಬೇಕು, ಕರ್ನಾಟಕ ಆಗಬೇಕು ಅಂತ ನಾವು ಹೇಳ್ತೀವಲ್ವ. ರಾಮರಾಜ್ಯ ಅಂದರೆ ಬರೀ ಒಬ್ಬ ವ್ಯಕ್ತಿ, ರಾಮ ಅನ್ನೋ ವ್ಯಕ್ತಿ ಆಳಿದ ರಾಜ್ಯ ಅಂತಲ್ಲ. ರಾಮರಾಜ್ಯದಲ್ಲಿ ಕಳ್ಳತನ ಇರಲ್ಲ, ಸುಳ್ಳಿರಲ್ಲ, ಮೋಸ ಇರಲ್ಲ, ಅನ್ಯಾಯ ಇರಲ್ಲ, ಕಪಟ ಇರಲ್ಲ, ಸಮೃದ್ಧಿ ಇರುತ್ತೆ, ಸಂತೋಷ ಇರುತ್ತೆ, ಸಮಾನತೆ ಇರುತ್ತೆ. ಅಂಥ ಒಂದು ಭವ್ಯ ಕನಸನ್ನು ನಾವು ಇಟ್ಕೊಳ್ಳೋಣ. ನಮ್ಮ ರಾಜ್ಯವು ನಮ್ಮ ದೇಶವು ಹಾಗಾಗಲಿ ಅಂತ ನಾವು ಅದಕ್ಕಾಗಿ ಶ್ರಮಿಸೋಣ. ರಾಮ ನಮ್ಗೆ ಆಶೀರ್ವಾದ ಮಾಡಲಿ. ನಿಮ್ಮ ಪ್ರಕಾರ ಕನಸಿನ ಕರ್ನಾಟಕ ಅಂದರೆ ಹೇಗಿರಬೇಕು ಅಂತ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ನನ್ನ ಕನಸು ಅನ್ನೋಕ್ಕಿಂತ ನಮ್ಮ ಇಡೀ ಭಾರತದ ಮಿಡಿತವನ್ನೇ ಹೇಳ್ತೀನಿ. ನಾನೀಗ ಹೇಳಿದ್ನಲ್ಲ ರಾಮರಾಜ್ಯ, ಅಲ್ಲಿ ಕಳ್ಳತನ ಇರಬಾರ್ದು. ಮೊದಲನೇದಾಗಿ ಯಾರು ನಾಯಕರು ಇರ್ತಾರೋ ಮೇಲೆ ಅವರು ಸರಿಯಾಗಿರಬೇಕು. ಯಥಾ ರಾಜ ತಥಾ ಪ್ರಜಾ, ಅಲ್ಲೇ ಕಳ್ಳತನ ಆಗ್ತಾ ಇದ್ದರೆ ಆ ಕಳ್ಳತನ ಮುಚ್ಚಾಕೋದಕ್ಕೂ ಮಾಡ್ಕೊಳ್ತಾ ಇರ್ತಾರೆ, ಅದು ಸರಿ ಇಲ್ಲ. ಅಂಥ ನಾಯಕರಿಂದ ನಾವು ದೇಶವನ್ನು ರಾಜ್ಯವನ್ನು ಕಟ್ಟೋಕ್ಕಾಗೋದಿಲ್ಲ. ಈ ಅಪೀಸ್ಮೆಂಟ್, ತುಷ್ಟೀಕರಣದ ಒಂದು ಪಾಲಿಟಿಕ್ಸ್, ಅದು ತುಂಬ ನೀಚವಾದದ್ದು, ಪಾಪ ಅಂತಲೇ ಹೇಳ್ತೀನಿ. ಅದರ ಬದಲು ಈ ನಾಡಿನ, ನಮ್ಮ ಕರ್ನಾಟಕದ ಕನ್ನಡ ಭಾಷೆಯನ್ನು ಚೆನ್ನಾಗಿ ಬೆಳೆಸಬೇಕು. ಕನ್ನಡಕ್ಕೆ ತಾಯಿಯಂತೆ ಪೋಷಣೆ ಕೊಟ್ಟಂತಹ ಸಂಸ್ಕೃತವನ್ನು ಬೆಳೆಸಬೇಕು. ದೇಶೀಯವಾದ ಕಲೆಗಳು, ದೇಶೀಯ ಸಂಗೀತ ಪದ್ಧತಿಗಳು, ಜಾನಪದೀಯವಾದ ಸಂಸ್ಕೃತಿ, ಕನ್ನಡದ ವೇಷಭೂಷೆಗಳು, ಕನ್ನಡದ ಭಾಷೆ, ಕನ್ನಡದ ಕಲಾಪಗಳು, ಕನ್ನಡದ ಹಬ್ಬ ಹರಿದಿನಗಳು, ಇವುಗಳು ಉಳಿಬೇಕು, ಬೆಳಿಬೇಕು. ಆಚೆಯಿಂದ ಆಕ್ರಮಣಕಾರರು ತನ್ನಂಥದ್ದೇ ಬೇಡ ನಮಗೆ, ಇಲ್ಲಿದು ಬೇಕು ನಮಗೆ. ಇಂಗ್ಲೀಷ್ ಹುಚ್ಚು, ಇನ್ಯಾವುದೋ ಒಂದು ಹುಚ್ಚು. ಅದಕ್ಕಿಂತ ದೇಶೀಯವಾದಂಥ ಕನ್ನಡತನವನ್ನು ಉಳಿಸಿ, ಬೆಳೆಸಿ, ಅರಳಿಸಿ, ಹೆಮ್ಮೆಯಿಂದ ಬಿಂಬಿಸಿ, ಏರ್ಪೋರ್ಟಲ್ಲಿ, ಬಸ್ ಸ್ಟಾಪಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಯಾವ ದೇಶಕ್ಕೆ ಹೋದ್ರೆ ಎಲ್ಲಿ ಹೋದರೂ ಮೊದಲು ನಮ್ಮ ಕನ್ನಡವನ್ನು ಮೆರೆಸಬೇಕು. ಆಮೇಲೆ ಅಗತ್ಯ ಇದ್ದರೆ ಫಂಕ್ಷನಲ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಬರಲಿ. ಈ ರೀತಿಯ ಒಂದು ಸ್ವಾಭಿಮಾನ ಸಂಪನ್ನತೆ ಯಾವತ್ತು ಕನ್ನಡಿಗರಲ್ಲಿ ಬರುತ್ತೋ ಆವತ್ತು ಭವ್ಯವಾದ ಕರ್ನಾಟಕ ನಿಜಕ್ಕೂ ನಿರ್ಮಾಣವಾಗುತ್ತೆ. ಈಗ ಒಂಥರ ಕಾಪಿ ಪೇಸ್ಟ್ ಮಾಡಲ್ಸ್ ಆಗಿದ್ದೀವ ಅನಿಸುತ್ತೆ. ಆಚೆಯಿಂದ ಆರೋಪಿತವಾದದ್ದೇ ಜಾಸ್ತಿ. ಮಾತಾಡುವಾಗಲೂ ಬರೀ ಇಂಗ್ಲೀಷ್ ಬರ್ತಾ ಇರ್ತದೆ ತುಂಬ ಜನಕ್ಕೆ.
ಅದೆಲ್ಲ ಸ್ವಲ್ಪ ಸೆಟ್ರೇಟ್ ಆಗಬೇಕು, ಅದೆಲ್ಲ ಸರಿ ಹೋಗಬೇಕು. ಆವಾಗ ಕನ್ನಡ, ಕರ್ನಾಟಕ, ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ವೇಷಭೂಷ, ಬಿಂದಿಟು ವೇದಾಂತ ಎಲ್ಲನೂ ಉಳಿಬೇಕು. ಆವಾಗ ಅದು ನಮ್ಮ ಕನಸಿನ ಕರ್ನಾಟಕ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭಾರತೀಯ ಸಂಸ್ಕೃತಿಯ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಆ ಭಾರತದ ಅದ್ಭುತವಾದ ಹೃದಯದಂತೆ ಅದು ಅರಳಬೇಕು ಅನ್ನೋದು ನನ್ನ ಕನಸಿನ ಕರ್ನಾಟಕ. ಸೊ ದೇಶಕ್ಕಾಗಿ, ಧರ್ಮಕ್ಕಾಗಿ, ಈ ದೇಶೀಯವಾದಂಥ ಮೌಲ್ಯಗಳಿಗಾಗಿ ವರ್ಕ್ ಮಾಡ್ತಾ ಇದೆ ರಿಪಬ್ಲಿಕ್ ಚಾನಲು. ಮತ್ತು ಲೈವ್ ಪ್ರೋಗ್ರಾಮ್ ಇಸ್ ಆಲ್ವೇಸ್ ಗುಡ್. ಅದು ನಾನು ಹೇಳ್ದಂಗೆ ಪ್ರಾಮಾಣಿಕತೆ ಇರುತ್ತೆ. ಆ್ಯಂಡ್ ಬಹಳ ಖುಷಿ ಆಯಿತು, ಜನ ನೋಡ್ತಾ ಇದ್ದಾರೆ ಮತ್ತು ಹೆಸರು ತುಂಬ ಇಷ್ಟ ಆಯಿತು, ಕನಸಿನ ಕರ್ನಾಟಕ ಅಂತ. ಸೊ ರಾಮರಾಜ್ಯದಂತೆ ಭಾರತ ಆಗಬೇಕು, ಕರ್ನಾಟಕ ಆಗಬೇಕು ಅಂತ ನಾವು ಹೇಳ್ತೀವಲ್ವ. ರಾಮರಾಜ್ಯ ಅಂದರೆ ಬರೀ ಒಬ್ಬ ವ್ಯಕ್ತಿ, ರಾಮ ಅನ್ನೋ ವ್ಯಕ್ತಿ ಆಳಿದ ರಾಜ್ಯ ಅಂತಲ್ಲ. ರಾಮರಾಜ್ಯದಲ್ಲಿ ಕಳ್ಳತನ ಇರಲ್ಲ, ಸುಳ್ಳಿರಲ್ಲ, ಮೋಸ ಇರಲ್ಲ, ಅನ್ಯಾಯ ಇರಲ್ಲ, ಕಪಟ ಇರಲ್ಲ, ಸಮೃದ್ಧಿ ಇರುತ್ತೆ, ಸಂತೋಷ ಇರುತ್ತೆ, ಸಮಾನತೆ ಇರುತ್ತೆ. ಅಂಥ ಒಂದು ಭವ್ಯ ಕನಸನ್ನು ನಾವು ಇಟ್ಕೊಳ್ಳೋಣ. ನಮ್ಮ ರಾಜ್ಯವು, ನಮ್ಮ ದೇಶವು ಹಾಗಾಗಲಿ ಅಂತ ನಾವು ಅದಕ್ಕಾಗಿ ಶ್ರಮಿಸೋಣ. ರಾಮ ನಮ್ಗೆ ಆಶೀರ್ವಾದ ಮಾಡಲಿ. ನಿಮ್ಮ ಪ್ರಕಾರ ಕನಸಿನ ಕರ್ನಾಟಕ ಅಂದರೆ ಹೇಗಿರಬೇಕು ಅಂತ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ನನ್ನ ಕನಸು ಅನ್ನೋಕ್ಕಿಂತ ನಮ್ಮ ಇಡೀ ಭಾರತದ ಮಿಡಿತವನ್ನೇ ಹೇಳ್ತೀನಿ. ನಾನೀಗ ಹೇಳಿದ್ನಲ್ಲ, ರಾಮರಾಜ್ಯ, ಅಲ್ಲಿ ಕಳ್ಳತನ ಇರಬಾರ್ದು. ಮೊದಲನೇದಾಗಿ ಯಾರು ನಾಯಕರು ಇರ್ತಾರೋ ಮೇಲೆ ಅವರು ಸರಿಯಾಗಿರಬೇಕು. ಯಥಾ ರಾಜ ತಥಾ ಪ್ರಜಾ, ಅಲ್ಲೇ ಕಳ್ಳತನ ಆಗ್ತಾ ಇದ್ದರೆ ಆ ಕಳ್ಳತನ ಮುಚ್ಚಾಕೋದಕ್ಕೂ ಮಾಡ್ಕೊಳ್ತಾ ಇರ್ತಾರೆ, ಅದು ಸರಿ ಇಲ್ಲ. ಅಂಥ ನಾಯಕರಿಂದ ನಾವು ದೇಶವನ್ನು ರಾಜ್ಯವನ್ನು ಕಟ್ಟೋಕ್ಕಾಗೋದಿಲ್ಲ. ಈ ಅಪೀಸ್ಮೆಂಟ್, ತುಷ್ಟೀಕರಣದ ಒಂದು ಪಾಲಿಟಿಕ್ಸ್, ಅದು ತುಂಬ ನೀಚವಾದದ್ದು, ಪಾಪ ಅಂತಲೇ ಹೇಳ್ತೀನಿ. ಅದರ ಬದಲು ಈ ನಾಡಿನ, ನಮ್ಮ ಕರ್ನಾಟಕದ ಕನ್ನಡ ಭಾಷೆಯನ್ನು ಚೆನ್ನಾಗಿ ಬೆಳೆಸಬೇಕು. ಕನ್ನಡಕ್ಕೆ ತಾಯಿಯಂತೆ ಪೋಷಣೆ ಕೊಟ್ಟಂತಹ ಸಂಸ್ಕೃತವನ್ನು ಬೆಳೆಸಬೇಕು. ದೇಶೀಯವಾದ ಕಲೆಗಳು, ದೇಶೀಯ ಸಂಗೀತ ಪದ್ಧತಿಗಳು, ಜಾನಪದೀಯವಾದ ಸಂಸ್ಕೃತಿ, ಕನ್ನಡದ ವೇಷಭೂಷೆಗಳು, ಕನ್ನಡದ ಭಾಷೆ, ಕನ್ನಡದ ಕಲಾಪಗಳು, ಕನ್ನಡದ ಹಬ್ಬ ಹರಿದಿನಗಳು, ಇವುಗಳು ಉಳಿಬೇಕು, ಬೆಳಿಬೇಕು. ಆಚೆಯಿಂದ ಆಕ್ರಮಣಕಾರರು ತನ್ನಂಥದ್ದೇ ಬೇಡ ನಮಗೆ, ಇಲ್ಲಿದು ಬೇಕು ನಮಗೆ. ಇಂಗ್ಲೀಷ್ ಹುಚ್ಚು, ಇನ್ಯಾವುದೋ ಒಂದು ಹುಚ್ಚು, ಅದಕ್ಕಿಂತ ದೇಶೀಯವಾದಂಥ ಕನ್ನಡತನವನ್ನು ಉಳಿಸಿ, ಬೆಳೆಸಿ, ಅರಳಿಸಿ, ಹೆಮ್ಮೆಯಿಂದ ಬಿಂಬಿಸಿ, ಏರ್ಪೋರ್ಟಲ್ಲಿ, ಬಸ್ ಸ್ಟಾಪಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಯಾವ ದೇಶಕ್ಕೆ ಹೋದ್ರೆ ಎಲ್ಲಿ ಹೋದರೂ ಮೊದಲು ನಮ್ಮ ಕನ್ನಡವನ್ನು ಮೆರೆಸಬೇಕು. ಆಮೇಲೆ ಅಗತ್ಯ ಇದ್ದರೆ ಫಂಕ್ಷನಲ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಬರಲಿ. ಈ ರೀತಿಯ ಒಂದು ಸ್ವಾಭಿಮಾನ ಸಂಪನ್ನತೆ ಯಾವತ್ತು ಕನ್ನಡಿಗರಲ್ಲಿ ಬರುತ್ತೋ ಆವತ್ತು ಭವ್ಯವಾದ ಕರ್ನಾಟಕ ನಿಜಕ್ಕೂ ನಿರ್ಮಾಣವಾಗುತ್ತೆ. ಈಗ ಒಂಥರ ಕಾಪಿ ಪೇಸ್ಟ್ ಮಾಡಲ್ಸ್ ಆಗಿದ್ದೀವ ಅನಿಸುತ್ತೆ. ಆಚೆಯಿಂದ ಆರೋಪಿತವಾದದ್ದೇ ಜಾಸ್ತಿ. ಮಾತಾಡುವಾಗಲೂ ಬರೀ ಇಂಗ್ಲೀಷ್ ಬರ್ತಾ ಇರ್ತದೆ ತುಂಬ ಜನಕ್ಕೆ. ಅದೆಲ್ಲ ಸ್ವಲ್ಪ ಸೆಟ್ರೇಟ್ ಆಗಬೇಕು, ಅದೆಲ್ಲ ಸರಿ ಹೋಗಬೇಕು. ಆವಾಗ ಕನ್ನಡ, ಕರ್ನಾಟಕ, ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ವೇಷಭೂಷ, ಬಿಂದಿಟು ವೇದಾಂತ ಎಲ್ಲನೂ ಉಳಿಬೇಕು. ಆವಾಗ ಅದು ನಮ್ಮ ಕನಸಿನ ಕರ್ನಾಟಕ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭಾರತೀಯ ಸಂಸ್ಕೃತಿಯ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಆ ಭಾರತದ ಅದ್ಭುತವಾದ ಹೃದಯದಂತೆ ಅದು ಅರಳಬೇಕು ಅನ್ನೋದು ನನ್ನ ಕನಸಿನ ಕರ್ನಾಟಕ. ಸೊ ದೇಶಕ್ಕಾಗಿ, ಧರ್ಮಕ್ಕಾಗಿ, ಈ ದೇಶೀಯವಾದಂಥ ಮೌಲ್ಯಗಳಿಗಾಗಿ ವರ್ಕ್ ಮಾಡ್ತಾ ಇದೆ ರಿಪಬ್ಲಿಕ್ ಚಾನಲು. ಮತ್ತು ಲೈವ್ ಪ್ರೋಗ್ರಾಮ್ ಇಸ್ ಆಲ್ವೇಸ್ ಗುಡ್. ಅದು ನಾನು ಹೇಳ್ದಂಗೆ ಪ್ರಾಮಾಣಿಕತೆ ಇರುತ್ತೆ. ಆ್ಯಂಡ್ ಬಹಳ ಖುಷಿ ಆಯಿತು, ಜನ ನೋಡ್ತಾ ಇದ್ದಾರೆ ಮತ್ತು ಹೆಸರು ತುಂಬ ಇಷ್ಟ ಆಯಿತು, ಕನಸಿನ ಕರ್ನಾಟಕ ಅಂತ. ಸೊ ರಾಮರಾಜ್ಯದಂತೆ ಭಾರತ ಆಗಬೇಕು, ಕರ್ನಾಟಕ ಆಗಬೇಕು ಅಂತ ನಾವು ಹೇಳ್ತೀವಲ್ವ. ರಾಮರಾಜ್ಯ ಅಂದರೆ ಬರೀ ಒಬ್ಬ ವ್ಯಕ್ತಿ, ರಾಮ ಅನ್ನೋ ವ್ಯಕ್ತಿ ಆಳಿದ ರಾಜ್ಯ ಅಂತಲ್ಲ. ರಾಮರಾಜ್ಯದಲ್ಲಿ ಕಳ್ಳತನ ಇರಲ್ಲ, ಸುಳ್ಳಿರಲ್ಲ, ಮೋಸ ಇರಲ್ಲ, ಅನ್ಯಾಯ ಇರಲ್ಲ, ಕಪಟ ಇರಲ್ಲ, ಸಮೃದ್ಧಿ ಇರುತ್ತೆ, ಸಂತೋಷ ಇರುತ್ತೆ, ಸಮಾನತೆ ಇರುತ್ತೆ. ಅಂಥ ಒಂದು ಭವ್ಯ ಕನಸನ್ನು ನಾವು ಇಟ್ಕೊಳ್ಳೋಣ. ನಮ್ಮ ರಾಜ್ಯವು, ನಮ್ಮ ದೇಶವು ಹಾಗಾಗಲಿ ಅಂತ ನಾವು ಅದಕ್ಕಾಗಿ ಶ್ರಮಿಸೋಣ. ರಾಮ ನಮ್ಗೆ ಆಶೀರ್ವಾದ ಮಾಡಲಿ. ನಿಮ್ಮ ಪ್ರಕಾರ ಕನಸಿನ ಕರ್ನಾಟಕ ಅಂದರೆ ಹೇಗಿರಬೇಕು ಅಂತ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ನನ್ನ ಕನಸು ಅನ್ನೋಕ್ಕಿಂತ ನಮ್ಮ ಇಡೀ ಭಾರತದ ಮಿಡಿತವನ್ನೇ ಹೇಳ್ತೀನಿ. ನಾನೀಗ ಹೇಳಿದ್ನಲ್ಲ, ರಾಮರಾಜ್ಯ, ಅಲ್ಲಿ ಕಳ್ಳತನ ಇರಬಾರ್ದು. ಮೊದಲನೇದಾಗಿ ಯಾರು ನಾಯಕರು ಇರ್ತಾರೋ ಮೇಲೆ ಅವರು ಸರಿಯಾಗಿರಬೇಕು. ಯಥಾ ರಾಜ ತಥಾ ಪ್ರಜಾ, ಅಲ್ಲೇ ಕಳ್ಳತನ ಆಗ್ತಾ ಇದ್ದರೆ ಆ ಕಳ್ಳತನ ಮುಚ್ಚಾಕೋದಕ್ಕೂ ಮಾಡ್ಕೊಳ್ತಾ ಇರ್ತಾರೆ, ಅದು ಸರಿ ಇಲ್ಲ. ಅಂಥ ನಾಯಕರಿಂದ ನಾವು ದೇಶವನ್ನು ರಾಜ್ಯವನ್ನು ಕಟ್ಟೋಕ್ಕಾಗೋದಿಲ್ಲ. ಈ ಅಪೀಸ್ಮೆಂಟ್, ತುಷ್ಟೀಕರಣದ ಒಂದು ಪಾಲಿಟಿಕ್ಸ್, ಅದು ತುಂಬ ನೀಚವಾದದ್ದು, ಪಾಪ ಅಂತಲೇ ಹೇಳ್ತೀನಿ. ಅದರ ಬದಲು ಈ ನಾಡಿನ, ನಮ್ಮ ಕರ್ನಾಟಕದ ಕನ್ನಡ ಭಾಷೆಯನ್ನು ಚೆನ್ನಾಗಿ ಬೆಳೆಸಬೇಕು. ಕನ್ನಡಕ್ಕೆ ತಾಯಿಯಂತೆ ಪೋಷಣೆ ಕೊಟ್ಟಂತಹ ಸಂಸ್ಕೃತವನ್ನು ಬೆಳೆಸಬೇಕು. ದೇಶೀಯವಾದ ಕಲೆಗಳು, ದೇಶೀಯ ಸಂಗೀತ ಪದ್ಧತಿಗಳು, ಜಾನಪದೀಯವಾದ ಸಂಸ್ಕೃತಿ, ಕನ್ನಡದ ವೇಷಭೂಷೆಗಳು, ಕನ್ನಡದ ಭಾಷೆ, ಕನ್ನಡದ ಕಲಾಪಗಳು, ಕನ್ನಡದ ಹಬ್ಬ ಹರಿದಿನಗಳು, ಇವುಗಳು ಉಳಿಬೇಕು, ಬೆಳಿಬೇಕು. ಆಚೆಯಿಂದ ಆಕ್ರಮಣಕಾರರು ತನ್ನಂಥದ್ದೇ ಬೇಡ ನಮಗೆ, ಇಲ್ಲಿದು ಬೇಕು ನಮಗೆ. ಇಂಗ್ಲೀಷ್ ಹುಚ್ಚು, ಇನ್ಯಾವುದೋ ಒಂದು ಹುಚ್ಚು, ಅದಕ್ಕಿಂತ
ದೇಶೀಯವಾದಂಥ ಕನ್ನಡತನವನ್ನು ಉಳಿಸಿ ಬೆಳೆಸಿ ಅರಳಿಸಿ ಹೆಮ್ಮೆಯಿಂದ ಬಿಂಬಿಸಿ ಏರ್ಪೋರ್ಟಲ್ಲಿ ಬಸ್ ಸ್ಟಾಪಲ್ಲಿ ರೈಲ್ವೆ ಸ್ಟೇಷನಲ್ಲಿ ಯಾವ ದೇಶಕ್ಕೆ ಹೋದ್ರೆ ಎಲ್ಲಿ ಹೋದರೂ ಮೊದಲು ನಮ್ಮ ಕನ್ನಡವನ್ನು ಮೆರೆಸಬೇಕು. ಆಮೇಲೆ ಅಗತ್ಯ ಇದ್ದರೆ ಫಂಕ್ಷನಲ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಬರಲಿ. ಈ ರೀತಿಯ ಒಂದು ಸ್ವಾಭಿಮಾನ ಸಂಪನ್ನತೆ ಯಾವತ್ತು ಕನ್ನಡಿಗರಲ್ಲಿ ಬರುತ್ತೋ ಆವತ್ತು ಭವ್ಯವಾದ ಕರ್ನಾಟಕ ನಿಜಕ್ಕೂ ನಿರ್ಮಾಣವಾಗುತ್ತೆ. ಈಗ ಒಂಥರ ಕಾಪಿ ಪೇಸ್ಟ್ ಮಾಡಲ್ಸ್ ಆಗಿದ್ದೀವ ಅನಿಸುತ್ತೆ. ಆಚೆಯಿಂದ ಆರೋಪಿತವಾದದ್ದೇ ಜಾಸ್ತಿ. ಮಾತಾಡುವಾಗಲೂ ಬರೀ ಇಂಗ್ಲೀಷ್ ಬರ್ತಾ ಇರ್ತದೆ ತುಂಬ ಜನಕ್ಕೆ. ಅದೆಲ್ಲ ಸ್ವಲ್ಪ ಸೆಟ್ರೇಟ್ ಆಗಬೇಕು, ಅದೆಲ್ಲ ಸರಿ ಹೋಗಬೇಕು. ಆವಾಗ ಕನ್ನಡ, ಕರ್ನಾಟಕ, ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ವೇಷಭೂಷ, ಬಿಂದಿಟ್ಟು ವೇದಾಂತ ಎಲ್ಲನೂ ಉಳಿಬೇಕು. ಆವಾಗ ಅದು ನಮ್ಮ ಕನಸಿನ ಕರ್ನಾಟಕ, ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತೀಯ ಸಂಸ್ಕೃತಿಯ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಆ ಭಾರತದ ಅದ್ಭುತವಾದ ಹೃದಯದಂತೆ ಅದು ಅರಳಬೇಕು ಅನ್ನೋದು ನನ್ನ ಕನಸಿನ ಕರ್ನಾಟಕ.